ಕಲ್ಲಂಗಡಿ ಹಣ್ಣು, ಬಟಾಣಿ, ಇಡ್ಲಿ ಜೊತೆಗೆ ಟ್ಯಾಟೂ, ಲಿಪ್ಸ್ಟಿಕ್ ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯ ಗಂಟೆಯನ್ನ ಬಡಿದಂಥ ಆರೋಗ್ಯ ಇಲಾಖೆ ಈಗ ಸಿಹಿ ಬೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಹೋಳಿಗೆ ಹೆಸರು ಕೂಡ ಕೇಳಿಬಂತು. ಅದಾದ ಬಳಿಕ ಈಗ ಸಿಹಿ ಬೆಲ್ಲದಿಂದಾನೂ ಕೂಡ ಕಂಟಕ ಇದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಪರೀಕ್ಷೆಯಲ್ಲಿ ಬೆಲ್ಲದ ಬಗ್ಗೆ ಸದ್ಯ ಆತಂಕ ಮೂಡಿದೆ. ಹಲವೆಡೆ ವ್ಯಾಪಾರಿಗಳಿಂದ ಕಲಬೆರಕೆ ಬೆಲ್ಲ ಮಾರಾಟವೂ ಆಗ್ತಾ ಇರೋದು ಬೆಳಕಿಗೆ ಬಂದಿದೆ. ರಾಜ್ಯದ ಬೇರೆ ಬೇರೆ ಕಡೆಗಳ ಬೆಲ್ಲದ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಆ ಪರೀಕ್ಷೆಯಲ್ಲಿ ಬೆಲ್ಲವೂ ಕೂಡ ಕಲಬೆರಕೆಯಾಗಿರೋ ಬಗ್ಗೆ ಸದ್ಯ ವರದಿ ಆರೋಗ್ಯ ಇಲಾಖೆಯ ಕೈ ಸೇರಿದೆ. ಆ ಸ್ಯಾಂಪಲ್ಗಳ ಟೆಸ್ಟಿಂಗ್ ನಂತರದಲ್ಲಿ ಯಾವ ಬೆಲ್ಲಗಳ ಸ್ಯಾಂಪಲ್ಗಳನ್ನ ಪಡೆಯಲಾಗಿತ್ತೋ ಅವು ಅನ್ಸೇಫ್ ಅನ್ನುವಂತಹ ರಿಪೋರ್ಟ್ ಸಿಕ್ಕಿದೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಬಹುತೇಕ ಸಿಹಿ ಬೆಲ್ಲಗಳು ಏನಿದ್ದಾವೆ ಅವು ಕಲಬೆರಕೆಯಾಗಿದ್ದಾವೆ, ತಿನ್ನೋದಕ್ಕೆ ಅದು ಯೋಗ್ಯ ಅಲ್ಲ, ಅದು ಅಸುರಕ್ಷಿತ ಅನ್ನುವಂತಹ ವರದಿ ಸಿಕ್ಕಿದೆ. ಇನ್ನು ಕಲಬೆರಕೆ ಬೆಲ್ಲದಿಂದ ಆಗುವಂತಹ ಕಂಟಕ ಏನು, ಯಾವ ರೀತಿಯಾದಂತಹ ಅನಾರೋಗ್ಯಗಳು ಕಾಡಬಹುದು, ಅತಿಸಾರ ಭೇದಿ ಕಾಡುವಂತಹ ಚಾನ್ಸಸ್ ಇದೆ. ಈ ಕಲಬೆರಕೆ ಬೆಲ್ಲವನ್ನ ಸೇವನೆ ಮಾಡೋದ್ರಿಂದ ಜೊತೆಗೆ ಅಜೀರ್ಣ ಸಮಸ್ಯೆ ಕಾಡುವಂತಹ ಸಾಧ್ಯತೆ ಇದೆ ಜನರಿಗೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಫುಡ್ ಪಾಯ್ಸನಿಂಗ್ ಆಗಬಹುದು ಅಂತ ಹೇಳಿ ತಜ್ಞರು ಮಾಹಿತಿಯನ್ನ ನೀಡ್ತಿದ್ದಾರೆ. ಜೊತೆಗೆ ಅತಿಯಾದ ಸುಸ್ತು ಕಾಡುವಂತಹ ಸಾಧ್ಯತೆ ಇದೆ. ಹಾಗೆ ರಕ್ತದೊತ್ತಡ ಹೆಚ್ಚಳ ಆಗುವಂತಹ ಚಾನ್ಸಸ್ ಇದೆ. ವಾಂತಿ ಸಮಸ್ಯೆ ಕೂಡ ಕಾಡಬಹುದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ತಜ್ಞರು ಈ ಮಾಹಿತಿಯನ್ನ ನೀಡ್ತಿದ್ದಾರೆ. ಆರೋಗ್ಯ ಇಲಾಖೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಈ ಸಿಹಿ ಬೆಲ್ಲದ ಸ್ಯಾಂಪಲ್ನ ಕಲೆಕ್ಟ್ ಮಾಡಿತ್ತು. ಅದರ ಪರೀಕ್ಷಾ ವರದಿ ಸದ್ಯ ಅನ್ಸೇಫ್, ಸೇವನೆ ಮಾಡುವುದಕ್ಕೆ ಇದು ಕಲಬೆರಕೆಯಾಗಿದೆ ಎನ್ನುವಂತಹ ರಿಪೋರ್ಟ್ ಬಂದಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.